ನಮಸ್ತೆ ಬೆಂಗಳೂರು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಮಹಾನಗರದ ಸ್ಥಳೀಯ ಸಂಸ್ಥೆ ಆಡಳಿತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾಯಿತ ಆಡಳಿತದ ಅವಧಿ ಮುಗಿದು ಇಂದಿಗೆ 5 ವರ್ಷಗಳಾಯಿತು. ಕರ್ನಾಟಕದಲ್ಲಿನ ಆಡಳಿತ ಪ್ರಜಾಪ್ರಭುತ್ವದ ಆಡಳಿತವೋ ಪಾಳೆಗಾರಿಕಾ ಆಡಳಿತವೋ ಎಂಬುದನ್ನು ಆಡಳಿತ ನಡೆಸುತ್ತಿರುವವರೇ ಜನರಿಗೆ ತಿಳಿಸಬೇಕಾಗಿದೆ. 5 ವರ್ಷಗಳಿಂದ ಪಾಲಿಕೆಗೆ ಚುನಾವಣೆ ನಡೆದಿಲ್ಲ. ದೇಶದ ಸರ್ವೋಚ್ಚ ನ್ಯಾಯಾಲಯ ಚುನಾವಣೆ ನಡೆಸಲು ಆದೇಶ ನೀಡಿದರೂ ರಾಜ್ಯ ಉಚ್ಚ ನ್ಯಾಯಾಲಯವು ಜಸ್ಟಿಸ್ ಭಕ್ತವತ್ಸಲ ರಿಪೋರ್ಟ್ ನೀಡಿದ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟ ಮೀಸಲಾತಿ ಕ್ರಿಮಿ ಲೇಯರ್ ಆಧಾರದಲ್ಲಿ ನೀಡಿಲ್ಲ ಎಂದು ಜಸ್ಟಿಸ್ ಭಕ್ತವತ್ಸಲ ರಿಪೋರ್ಟ್ ಅನ್ನು ರದ್ದು ಮಾಡಿ ಹೊಸದಾಗಿ ರಿಪೋರ್ಟ್ ನೀಡಲು ಆದೇಶ ನೀಡಿದ್ದರಿಂದ ಆಗಿನ ಸರ್ಕಾರ ಆದೇಶ ಮಾಡಿದ್ದ ಮೀಸಲಾತಿ ರದ್ದಾಯಿತು. ಆಗ ನಿಂತ ಪಾಲಿಕೆ ಚುನಾವಣೆ ಇಲ್ಲಿವರೆಗೂ ನಡೆಯಲಿಲ್ಲ. 5 ವರ್ಷಗಳು ಕಳೆದು ಹೋಯಿತು. ಜಸ್ಟಿಸ್ ಭಕ್ತವತ್ಸಲರವರು ನಂತರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಕ್ರಿಮಿ ಲೇಯರ್ ಕೆನೆ ಪದರ ಆಧಾರದಲ್ಲಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಲಾಗಿ ಆಗಿನ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ವರದಿಯನ್ನು ಭಾಗಶಃ ಒಪ್ಪುತ್ತಾ ಕ್ರಿಮಿ ಲೇಯರ್ ಕೆನೆ ಪದರವನ್ನು ಕೈಬಿಟ್ಟಿದ್ದಾರೆ. ಈಗ ಯಾರಾದರೂ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಿದರೆ ಪುನಃ ಚುನಾವಣೆಗಳು ಮುಂದಕ್ಕೆ ಹೋಗುವ ಸಂಭವ ಇರುತ್ತೆ. ಈಗಿನ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ ಅದರ ಅಡಿಯಲ್ಲಿ ಪಂಚಪಾಲಿಕೆಗಳನ್ನು ರಚಿಸಿ ನವೆಂಬರ್ ಒಳಗೆ ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ಕಾರ್ಯಗಳನ್ನು ಮುಗಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಚುನಾವಣೆ ನಡೆಸಲು ಕೋರುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಇವಿಎಂ ಮಿಷನ್ಸ್ ಕೈಬಿಟ್ಟು ಹಳೆ ಕಾಲದ ಪದ್ಧತಿಯಂತೆ ಬ್ಯಾಲೆಟ್ ಪೇಪರ್ ಆಧಾರದಲ್ಲಿ ಚುನಾವಣೆ ನಡೆಸಲು ರಾಜ್ಯ ಸಂಪುಟ ತೀರ್ಮಾನಿಸಿದೆ. ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಮತ್ತೆ ಓಬಿರಾಯನ ಕಾಲಕ್ಕೆ ಹೋಗುತ್ತಿರುವುದು ಎಷ್ಟು ಸರಿ? ಇವಿಎಂ ಮಿಷನ್ಸ್ ಸರಿ ಇಲ್ಲದಿದ್ದರೆ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗೆದ್ದಿರುವುದು ಸಹ ಅನುಮಾನ ಪಡುವಂತಿದೆ. ದಿನಾಂಕ 9/9/2025ರಂದು ನಡೆದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 14 ಮತಗಳು ಕುಲಗೆಟ್ಟಿರುವುದಾಗಿ ಘೋಷಿಸಲಾಗಿದೆ. ಪಾರ್ಲಿಮೆಂಟ್ ಸದಸ್ಯರಿಗೆ ಬ್ಯಾಲೆಟ್ ಪೇಪರ್ನಲ್ಲಿ ಮತ ಚಲಾಯಿಸಲು ಗೊಂದಲವಾಗುವುದಾದರೆ ಇನ್ನು ಜನಸಾಮಾನ್ಯ ನಾಗರಿಕರು ಬ್ಯಾಲೆಟ್ ಪೇಪರ್ನಲ್ಲಿ ಮತ ಚಲಾಯಿಸುವ ಸಂದರ್ಭದಲ್ಲಿ ಸಾವಿರಾರು ಮತಗಳು ಕುಲಗೆಡುವ ಸಂಭವ ಇರುತ್ತದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಮತಪಟ್ಟಿಗಳ ಆಧಾರದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತಿತ್ತು. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಹೊಸದಾಗಿ ಮತದಾರರ ಪಟ್ಟಿಗಳನ್ನು ತಯಾರಿಸಿ ಚುನಾವಣೆ ನಡೆಸುವುದಾಗಿ ರಾಜ್ಯ ಸಂಪುಟದಲ್ಲಿ ತೀರ್ಮಾನಿಸಿರುವುದು ನೋಡಿದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವುದು ಅನುಮಾನವಾಗಿದೆ. ಮತ್ತೆ ಮುಂದೂಡುವ ಹುನ್ನಾರವಿರಬಹುದು. ಮಾಜಿ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿಯವರು ತಂದಿರುವ ಸಂವಿಧಾನ 74ರ ತಿದ್ದುಪಡಿಗೆ ಈಗಿನ ಶ್ರೀ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಎಳ್ಳು ನೀರು ಬಿಟ್ಟು ತಿಲಾಂಜಲಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾಲಿಕೆ ಚುನಾವಣೆ ನಡೆದ 5 ವರ್ಷಗಳಿಂದ ಬೆಂಗಳೂರಿನಲ್ಲಿ ಪಾಲಿಕೆ ಚುನಾವಣೆ ನಡೆಯದೆ 5 ವರ್ಷಗಳಿಂದ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಇರುವುದರಿಂದ ಏನು ತೊಂದರೆ ಆಗಲ್ಲ ಅಲ್ಲವೇ? ಈಗ ಭ್ರಷ್ಟಾಚಾರ ಇಲ್ಲ ಅಲ್ಲವೇ? ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳಿಲ್ಲ, ಬೆಂಗಳೂರಿನಲ್ಲಿ ಎಲ್ಲೂ ಸಹ ಕಸ ಕಾಣಿಸುತ್ತಿಲ್ಲ ಅಲ್ಲವೇ? ಇದಕ್ಕೆ ಬೆಂಗಳೂರಿನ ಜನತೆಯ ಉತ್ತರ ನೀಡಬೇಕು. ಈಗ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ ಅದಕ್ಕೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ನೇಮಕವಾಗಿರೋದ್ರಿಂದ ಪಾಲಿಕೆಗಳಿಗೆ ಚುನಾವಣೆ ನಡೆಯದಿದ್ದರೂ ಪರವಾಗಿಲ್ಲ ಅಲ್ಲವೇ? ಇನ್ನು ಮುಂದೆ ಬೆಂಗಳೂರಿನಲ್ಲಿ ಒಂದು ರಸ್ತೆ ಗುಂಡಿಯೂ ನಾವು ನೋಡುವುದಿಲ್ಲ. ಬೆಂಗಳೂರಿನ ಎಲ್ಲ ರಸ್ತೆಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ನಿರ್ಮಿಸುತ್ತಾರೆ ಅಲ್ಲವೇ? ಭ್ರಷ್ಟಾಚಾರ ಇರುವುದಿಲ್ಲ, ಕಸದ ಸಮಸ್ಯೆ ಇರುವುದಿಲ್ಲ, ಕಾವೇರಿ ಕುಡಿಯುವ ನೀರು ದಿನದ 24 ಗಂಟೆಯೂ ಬರುತ್ತೆ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಇರುವುದಿಲ್ಲ, ವಿದ್ಯುತ್ ದಿನದ 24 ಗಂಟೆಯೂ ಇರುತ್ತೆ. ನಗರದ ಬೀದಿ ದೀಪಗಳ ಸಮಸ್ಯೆ ಇರುವುದಿಲ್ಲ, ನಗರದಲ್ಲಿ ಫುಟ್ಪಾತ್ ಸಮಸ್ಯೆ ಇರುವುದಿಲ್ಲ. ಒಟ್ಟಾಗಿ ಇನ್ನು ಮುಂದೆ ಬೆಂಗಳೂರು ನಗರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಗಾಗಲಿ ಕಾನೂನು ಸುವ್ಯವಸ್ಥೆಗಾಗಲಿ ತೊಂದರೆ ಇರುವುದಿಲ್ಲ ಅಲ್ಲವೇ? ಸಂವಿಧಾನದ ಬಗ್ಗೆ ಮಾತನಾಡುವ ನಾಯಕರ ಆಡಳಿತದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನ ನೀಡಿದ್ದ ರಾಜ್ಯಾಂಗಬದ್ಧ ಅಧಿಕಾರ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಪದಗಳಿಗೆ ಅರ್ಥವಿಲ್ಲದಂತಾಗಿದೆ. ಸಂವಿಧಾನದ ಬಗ್ಗೆ ಮಾತನಾಡುವ ನಾಯಕರುಗಳು ಮೊದಲು ನಾವು ಸಂವಿಧಾನದ ಪ್ರಕಾರ ನಡೆಯುತ್ತಿದ್ದೇವೆ ಎಂದು ಒಮ್ಮೆ ತಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನಿಸಿಕೊಂಡರೆ ಒಳ್ಳೆಯದು.
ಬೆಂಗಳೂರಿನ ಕಾನೂನು ಪಂಡಿತರು, ಬುದ್ಧಿಜೀವಿಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು ಮತ್ತು ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ಯಾವ ರೀತಿ ಚಿಂತನೆ ನಡೆಸುತ್ತಿದೆ ಅದೇ ರೀತಿಯಲ್ಲಿ ಸಂವಿಧಾನದ 74ರ ತಿದ್ದುಪಡಿ ಚೌಕಟ್ಟಿನಲ್ಲಿ ಒಳಗೆ ಇಡೀ ದೇಶಕ್ಕೆ ಒನ್ ನೇಷನ್ ಒನ್ ಲೋಕಲ್ ಬಾಡೀಸ್ ಲಾ ಅನ್ನು ಜಾರಿಗೆ ತಂದು ಸ್ಥಳೀಯ ಸಂಸ್ಥೆ ಸರ್ಕಾರಗಳು ಪಾರದರ್ಶಕವಾಗಿ ಉತ್ತಮ ಆಡಳಿತವನ್ನು ನಡೆಸಲು ಮತ್ತು ಕಾಲಕಾಲಕ್ಕೆ ಚುನಾವಣೆಯನ್ನು ನಡೆಸಲು ಕೇಂದ್ರ ಸರ್ಕಾರವನ್ನು ವಿನಂತಿ ಮಾಡುತ್ತೇವೆ. ಬೆಂಗಳೂರಿನ ಕಾನೂನು ಪಂಡಿತರು, ಬುದ್ಧಿಜೀವಿಗಳು, ಸಂಘ ಸಂಸ್ಥೆಗಳು ಧ್ವನಿ ಎತ್ತಬೇಕು ಮತ್ತು ಸಂವಿಧಾನವನ್ನು ರಕ್ಷಿಸಬೇಕೆಂದು ಮನವಿ ಮಾಡುತ್ತೇನೆ. ಜೈ ಕೆಂಪೇಗೌಡ.